Good morning students, welcome to another session of the physics class. In the previous class, we have started learning about instantaneous velocity, average velocity, instantaneous speed and also average speed. I hope you have understood the concept and there is no doubt left in your mind. Okay, so instantaneous speed ಮತ್ತು instantaneous ಅಥವಾ average velocity, average speed, instantaneous velocity ಇವೆಲ್ಲ ಡಿಫ್ರೆನ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿಟ್ಕೊಳ್ರಿ. ಆಮೇಲೆ ಈ ಎರಡು ಕಾನ್ಸೆಪ್ಟ್ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಒಂದು ಕಡೆ ನೀವು ಬರೆದಿಟ್ಕೊಳ್ಳಿ ಮತ್ತು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಇಂದು ಡಿಫ್ರೆನ್ಸ್ ಸಹ ನೀವು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಇದ್ರದ್ದು ರಿಲೇಟೆಡ್ ನೋಟ್ಸ್ ಏನಿದೆ ಅಲ್ಲ, ಈ ಟಾಪಿಕನ್ನು ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ, ನಿಮ್ಮ ಕಡೆ ಆಲ್ರೆಡಿ ಏನು ಮಟೀರಿಯಲ್ ಇದೆ ಅಲ್ಲ ಅದ್ರಾಗ ತುಂಬ ಚೆನ್ನಾಗಿ ಕೊಟ್ಟಿದ್ದಿದೆ. ಸೊ ಅದನ್ನು ನೀವು ಫಾಲೋ ಮಾಡಿರಿ. ಯಾವುದಾದ್ರೂ ಕಾನ್ಸೆಪ್ಟ್ ಅದ್ರಾಗೆ ಮೆನ್ಷನ್ ಮಾಡಿದ್ದಿಲ್ಲ ಅಂತಂದರೆ ಅದನ್ನು ನಾವು ಇಲ್ಲಿ ಕೊಡ್ತೀನಿ, ನಾನು ನೋಟ್ಸನ್ನು ಕೊಡ್ತೀನಿ. ಸೊ ನಾವು ಇನ್ ಟುಡೇ ಸೆಷನ್ ವಿ ವಿಲ್ ಲರ್ನ್ ಸಮ್ ವೆರಿ ಈಸಿ ಎಕ್ಸಾಂಪಲ್ಸ್ ಆನ್ average velocity, average speed, instantaneous velocity and instantaneous speed. So we will first start with the numericals on average speed and average velocity. So as I told you earlier that velocity is a vector quantity, so displacement is a vector quantity. So ಆ quantities ಅನ್ನು ನಾವು ಏನು ಮಾಡಬೇಕಾಗುತ್ತೆ, ವೆಕ್ಟರ್ ನೋಟೇಷನ್ ಇಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಯಾವ ಥರ, ಈಗ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂತ ತೋರಿಸ್ತಿದ್ದೀರಾ ಅಂತಂದರೆ ಅದ್ರ ಮೇಲೆ ಈ ಥರ ಆರೋ ಮಾರ್ಕ್ ಅಂತಂದರೆ ಇದು ಏನು ಸಿಂಬಲೈಸ್ ಮಾಡುತ್ತೆ, ಡೈರೆಕ್ಷನನ್ನು ಸಿಂಬಲೈಸ್ ಮಾಡುತ್ತೆ. ವೆಲಾಸಿಟಿ ಅಂತ ತೋರಿಸ್ತಿದ್ದೀರಾ ಅಂತಂದರೆ ಇದನ್ನು ಈ ಥರ ಬರೆಯೋದು, ಅವಾಗದು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಸಿನ್ಸ್ ನಾವಿಲ್ಲಿ ಒನ್ ಡೈಮೆನ್ಷನ್ನ ಅಷ್ಟೇ ಕನ್ಸಿಡರ್ ಮಾಡಿರೋದ್ರಿಂದ ಇಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೂ ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಸೊ ಜಸ್ಟ್ ನಾವು ಬರ್ದಿರ್ತೀವಲ್ಲ ವೆಲಾಸಿಟಿ ಅಂತಂದರೆ ದಟ್ ಈಸ್ ಸಫಿಷಿಯಂಟ್. ಸೊ ನಾವು ಲೆಟ್ ಅಸ್ ಟೇಕ್ ದ ಪ್ರಾಬ್ಲಮ್. ಬರ್ಕೊಳ್ಳಿದ್ದಾನ ಪ್ರಾಬ್ಲಮ್. ಎ ಬಾಯ್ walks 3 meter in 2 seconds towards east, then 2 meter in 3 seconds towards west. What is his average speed and average velocity? ಸೊ ಇಲ್ಲಿ ಒಂದು ಕ್ವೆಶನ್ ಇದೆ. ಏನಿದೆ ಕ್ವೆಶನ್? ದೆರ್ ಇಸ್ ಅ ಪರ್ಸನ್ ಹೂ ಈಸ್ ಮೂವಿಂಗ್ ಟುವರ್ಡ್ಸ್ ಈಸ್ಟ್, ದಟ್ ಈಸ್ how far? 3 meters in 2 seconds, and then he is returning from east to west, that is he again travelled for 2 meters in 3 seconds. What do we have to calculate? We have to calculate average speed of that person and also average velocity of that person. ಸೊ ಹೇಗೆ ಸಾಲ್ವ್ ಮಾಡೋದು? ತುಂಬ ಈಸಿ ಪ್ರಾಬ್ಲಮ್ ಇರೋದು, ಈಸಿಯಾಗಿ ನೀವು ಹೇಳ್ಬೋದು. ಸೊ ಆವ್ರೇಜ್ ಸ್ಪೀಡ್ ವಿ ವಿಲ್ ಕನ್ಸಿಡರ್ ಫಸ್ಟ್. ಆವ್ರೇಜ್ ಸ್ಪೀಡ್ is equals to, how do you calculate average speed? It is the total distance travelled divided by total time taken. Total distance travelled divided by total time. So first he travelled 3 meter in 2 seconds, then he returned and travelled 2 meter in ಇಷ್ಟು 3 seconds ಅಲ್ಲಿ. ಸೊ 2 meter ಅಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದಾನ ಇನ್ 3 seconds. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಯಿತು? ಸೊ ಫಸ್ಟ್ ಕೇಸಲ್ಲಿ 3 meter ಇದೆ, ನೆಕ್ಸ್ಟ್ ಕೇಸಲ್ಲಿ 2 meter ಇದೆ. ಸೊ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಈಸ್ 3 + 2, ದಟ್ ಈಸ್ 5. ನೆಕ್ಸ್ಟ್ total time taken, first he took 2 seconds, later he took 3 seconds for the completion of his work, that is 2 + 3, it is 5/2.
5, that is 1 meter per second. So 1 meter per second is the person's average speed. ಅರ್ಥಾಯ್ತಲ್ಲ ಹೇಗೆ ಮಾಡೋದಂತ ಹೇಳಿ? ಟೋಟಲ್ ಡಿಸ್ಟೆನ್ಸ್ ಮತ್ತು ಟೋಟಲ್ ಟೈಮನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಮತ್ತು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್, ಟ್ರೈ ಟು ಕ್ಯಾಲ್ಕುಲೇಟ್ ಆವ್ರೇಜ್ ವೆಲಾಸಿಟಿ. How do you calculate average velocity? Average velocity. So average velocity is equals to change in the position divided by change in time. So total or net change in the distance and net time taken is the average velocity. So change in position ಹೇಗೆ ಬರೀತೀವಿ ಇದನ್ನು? x2 minus x1 ಆಯಿತಾ. ನೆಕ್ಸ್ಟ್ ಚೇಂಜ್ ಇನ್ ಟೈಮ್, ದ್ಯಾಟ್ ಈಸ್ t2 minus t1. ಸೊ x2 minus x1 ಎಷ್ಟಿದೆ ನೋಡಿ. ಸೊ x2 minus x1 ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ದಂಗೆ ಆಯ್ತು? ನೀವು ಫಸ್ಟ್ 3 ಮೀಟರ್, ನೆಕ್ಸ್ಟ್ 2 ಮೀಟರ್ ವಾಪಸ್ ಬಂದಂಗೆ ಆಯಿತು. ದಟ್ ಈಸ್ 3 minus 2 1. ಸೊ ಟೋಟಲ್ ಟೈಮ್ ಟೇಕನ್. ಸೊ ಫಸ್ಟ್ ಇನಿಷಿಯಲ್ ಎಷ್ಟು ಝೀರೋಗೆ ಸ್ಟಾರ್ಟ್ ಮಾಡಿದ್ದವನು, ನೆಕ್ಸ್ಟ್ ಟೋಟಲ್ ಅವನು ಎಷ್ಟು ಟೈಮ್ ತಗೊಂಡಂಗೆ ಆಯಿತು? 5 ಸೆಕೆಂಡ್ ಅಷ್ಟು ಟೈಮ್ ತಗೊಂಡಂಗೆ ಆಯಿತು. ಸೊ ಇಲ್ಲಿ ಮತ್ತೆ t2 ಮತ್ತು t1 ಅನ್ನು ನೀವು 3 ಸೆಕೆಂಡ್ 2 ಸೆಕೆಂಡ್ ಮಾಡೋಕ್ಕೆ ಹೋಗಬೇಡ್ರಿ. 3 ಸೆಕೆಂಡ್ ಫಸ್ಟ್ ಕೇಸಲ್ಲಿ, 2 ಸೆಕೆಂಡ್ ನೆಕ್ಸ್ಟ್ ಕೇಸಲ್ಲಿ. ಓವರ್ ಆಲ್ ಟೈಮ್ ಎಷ್ಟು ಚೇಂಜ್ ಆಯಿತು? ಇನಿಷಿಯಲಿ ವೆನ್ ಹಿ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್ ವಾಕಿಂಗ್. ನೆಕ್ಸ್ಟ್ ಓವರ್ ಆಲ್ ಎಷ್ಟು ಅವ್ನ ಡಿಸ್ಟೆನ್ಸನ್ನು ಡಿಸ್ಪ್ಲೇಸ್ಮೆಂಟನ್ನು ಕವರ್ ಮಾಡಿದಾನ, ಅದಕ್ಕೆ ಎಷ್ಟು ಟೈಮ್ ಆಯಿತು ಅಂತ ಹೇಳಿ. ಆಯಿತಾ? ಇದನ್ನು ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಜಸ್ಟ್ ಡೆಲ್ಟಾ ಟಿ ಅಂತಲೇ ಅಷ್ಟೇ ಬರ್ಕೊಳ್ಳಿ ನೀವು. ಸೊ ಟೋಟಲ್ ಎಷ್ಟಾಗುತ್ತೆ? 1 divided by 5 ಆಗುತ್ತೆ. ದಟ್ ಈಸ್ 0.2 meter per second. It is the total or it is the average velocity of that person. ತಿಳಿತಲ್ಲ? ಆವ್ರೇಜ್ ಸ್ಪೀಡ್ ಮತ್ತು ಆವ್ರೇಜ್ ವೆಲಾಸಿಟಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಆವ್ರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡುವಾಗ ವಿ ಕನ್ಸಿಡರ್ ಡಿಸ್ಟೆನ್ಸ್. ಆವ್ರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡುವಾಗ ವಿ ಕನ್ಸಿಡರ್ displacement. So let us see next problem. Take it down. A man goes from A to B at V1 speed, returns from B to A, at V2 speed, what is its average velocity and average speed? So here again we have considered easy problem. So there is a person who is moving from A to B. A ಇಂದ ಬಿಗೆ ಹೋಗ್ತಿದ್ದಾನ. ನೆಕ್ಸ್ಟ್ ಬಿ ಟು ಎ ಟ್ರಾವೆಲ್ ಬ್ಯಾಕ್ ಮಾಡ್ತಿದ್ದಾನ, ಅಂದರೆ ರಿಟರ್ನ್ ಆಗ್ತಿದ್ದಾನ. ಸೊ ಎ ಟು ಬಿ ಹೋಗುವಾಗ ಒಂದು ಸ್ಪೀಡ್ ಎಷ್ಟಿತ್ತು? V1 ಇತ್ತು. ನೆಕ್ಸ್ಟ್ ಬಿ ಟು ಎ ಬರುವಾಗ ಒಂದು ಸ್ಪೀಡ್ ಎಷ್ಟಾಗಿದೆ? V2 ಆಗಿದೆ. ಅದು ಜಾಸ್ತಿನ ಆದರೂ ಆಗಿರಬಹುದು, ಕಡಿಮೆ ಆದರೂ ಆಗಿರಬಹುದು. ಸೊ ಇಲ್ಲಿ ಸ್ಪೀಡ್ಸ್ ಏನಾಗ್ಯಾವು? ಚೇಂಜ್ ಆಗಿದ್ದವು. ಸೊ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಆವ್ರೇಜ್ ವೆಲಾಸಿಟಿ ಮತ್ತು ಆವ್ರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೀವು ಜಸ್ಟ್ ಆವ್ರೇಜ್ ವೆಲಾಸಿಟಿ ಎಷ್ಟು ಬರುತ್ತೆ ಹೇಳಿ? ಆಬ್ವಿಯಸ್ಲಿ 0 ಆಗುತ್ತೆ. ಯಾಕಂತಂದರೆ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನಿಗೆ ರೀಚ್ ಆದ, ನೆಕ್ಸ್ಟ್ ಫೈನಲ್ ಪೊಸಿಷನಿಂದ ಇನಿಷಿಯಲ್ ಪೊಸಿಷನಿಗೆ ರೀಚ್ ಆದ ಅಂತಂದರೆ ಇಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಏನಾಯಿತು? ಆ ಪರ್ಸನ್ನಿಂದು 0 ಆಯಿತು. ಹಾಗಾಗಿ ಆವ್ರೇಜ್ ವೆಲಾಸಿಟಿ ಏನಾಗುತ್ತೆ? 0 ಆಗುತ್ತೆ. ಸೊ ಆವ್ರೇಜ್ ವೆಲಾಸಿಟಿ is 0. What about average speed? Average speed ಎಷ್ಟಾಗಿದೆ? So I will give you some time to work on it. Pause ಮಾಡಿ ವಿಡಿಯೋನ,
ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೋಡಿ. ಸೊ ಎಷ್ಟಾಗಿರಬಹುದು ಆವ್ರೇಜ್ ಸ್ಪೀಡ್? ಸೊ ಸಮ್ ಆಫ್ ಯು ಥಿಂಕ್ V1 ಪ್ಲಸ್ V2 ಡಿವೈಡೆಡ್ ಬೈ 2 ಮಾಡಿದರೆ ಅದು ಆವ್ರೇಜ್ ಸ್ಪೀಡ್ ಸಿಗತ್ತೆ ಅಂತ. ಬಟ್ ಡು ವಿ ಗೆಟ್ ದಿಸ್ ವ್ಯಾಲ್ಯೂ? ನಾವು ಚೆಕ್ ಮಾಡುವ. ಓಕೆ, so person is moving from A to B, then from B to A. So A to B ಹೋಗುವಾಗ V1 ಸ್ಪೀಡ್ ಇತ್ತು, B to A ಬರುವಾಗ V2 ಸ್ಪೀಡ್ ಇದೆ. ಸೊ ಆವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಏನಂತ ಬರ್ಕೊಳ್ತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಕವರ್ಡ್, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೋಡು ಎಷ್ಟು ಬರುತ್ತೆ ವ್ಯಾಲ್ಯೂ ಅಂತ ಹೇಳಿ. ಸೊ ಟೋಟಲ್ ಡಿಸ್ಟೆನ್ಸ್, ಸಪೋಸ್ ಈ ಡಿಸ್ಟೆನ್ಸ್ ಡಿ ಇದೆ ಅಂದ್ಕೊಳ್ಳಿ, ಆಯಿತಾ? ಸೊ ಡಿ ಅಂತ ಡಿಸ್ಟೆನ್ಸ್ ಬಂತಂತಂದರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಎಷ್ಟಾಗುತ್ತೆ? ಫಸ್ಟ್ ಕೇಸಲ್ಲಿ ಡಿ, ಸೆಕೆಂಡ್ ಕೇಸಲ್ಲಿ ಡಿ. ಸೊ ಡಿ ಪ್ಲಸ್ ಡಿ. ಓಕೆ, ನೆಕ್ಸ್ಟ್ ಟೋಟಲ್ ಟೈಮ್ ಟೇಕನ್. ಸೊ ಟೋಟಲ್ ಟೈಮ್ ಟೇಕನ್ ನೋಡಿ ಇವಾಗ ಸೇಮ್ ಇರುತ್ತಾ? ಸೊ ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸಲ್ಲಿ ಏನಾದರೂ ವೇರಿಯೇಷನ್ ಇರುತ್ತಾ? ಸೊ ಫಸ್ಟ್ ಕೇಸಲ್ಲಿ ಏನಿದೆ? ವೆಲಾಸಿಟಿ V1 ಇದೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿದೆ? D ಇದೆ. ಸೊ ಟೈಮ್ ಏನಾಗುತ್ತೆ? ಡಿಸ್ಟೆನ್ಸ್ ವೆಲಾಸಿಟಿ ಫಾರ್ಮುಲಾ, ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ತಾನೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ ಅಂತಂದರೆ, ಸಪೋಸ್ V1 ಇಸ್ ದ ವೆಲಾಸಿಟಿ, D ಅಂತ ಹೇಳಿ ನಾವು ಡಿಸ್ಟೆನ್ಸ್ ಕನ್ಸಿಡರ್ ಮಾಡ್ತಿದ್ದೀವಿ ಅಂತಂದರೆ ಟೈಮ್ ಕ್ಯಾನ್ ಬಿ ಟೇಕನ್ ಆಸ್ T1. ಸೊ T1 ಅನ್ನು ನಾವು ಏನಂತ ಬರ್ಕೋಬಹುದು? T1 is equals to D divided by V1 ಬರ್ಕೋಬಹುದಲ್ಲ? ಸೊ ಸೆಪ್ರೇಟ್ ನಾವು ಟೈಮನ್ನು ಏನಂತ ಬರ್ಕೋಬಹುದು? D divided by V1. ಸೊ ಇನ್ ಅ ಟೈಮ್ T1 and T2. So T1 can be taken as D divided by V1 and T2 can be taken as D divided by V2 ಬರ್ಕೋಬಹುದಲ್ಲ? ಓಕೆ, ಸೊ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಈಸ್ D ಪ್ಲಸ್ D. A to B ಮೂವ್ ಆಗುವಾಗ B to A ಮೂವ್ ಆಗುವಾಗ ಟೋಟಲ್ ಟೈಮ್ ದಟ್ ಈಸ್ T1 ಪ್ಲಸ್ T2. ಸೊ T1 ಪ್ಲಸ್ T2 ಎಷ್ಟಾಗುತ್ತೆ? D ಪ್ಲಸ್ D ಡಿವೈಡೆಡ್ ಬೈ T1 ಅಂತ ಎಷ್ಟು? D ಡಿವೈಡೆಡ್ ಬೈ V1. D ಡಿವೈಡೆಡ್ ಬೈ V1. ಇಲ್ಲಿ D1 D2 ತಗೋಬಹುದಿತ್ತು, ಬಟ್ ಇಲ್ಲಿ ಏನಾಗಿದೆ? A to B ಮತ್ತು B to A ಡಿಸ್ಟೆನ್ಸ್ ಸೇಮ್ ಇರೋದ್ರಿಂದ ವಿ ಕ್ಯಾನ್ ಟೇಕ್ D1 ಈಸ್ ಈಕ್ವಲ್ಸ್ ಟು D2 ಈಸ್ ಈಕ್ವಲ್ಸ್ ಟು D. ಸಿಂಪ್ಲಿಫೈ ಮಾಡಿರೋದು, ಆಯಿತಾ? ಸೊ ಇಲ್ಲಿ D ಡಿವೈಡೆಡ್ ಬೈ V1 ಪ್ಲಸ್ D ಡಿವೈಡೆಡ್ ಬೈ V2 ಅರ್ಥ ಆಗ್ತಿದೆ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದರೆ ಏನು ಸಿಗುತ್ತೆ ನಮಗೆ ಆನ್ಸರ್? D ಪ್ಲಸ್ D 2D ಡಿವೈಡೆಡ್ ಬೈ, ಇಲ್ಲಿ ಎರಡು ಕಡೆ D ಕಾಮನ್ ಇದೆ, ಟೇಕ್ ಇಟ್ ಔಟ್ಸೈಡ್, 1 ಡಿವೈಡೆಡ್ ಬೈ V1 ಪ್ಲಸ್ 1 ಡಿವೈಡೆಡ್ ಬೈ V2. ಸೊ D and D will get cancelled. We will left with 2 divided by 1 divided by V1 plus 1 divided by V2 ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡಿ. ಸೊ 2 ಡಿವೈಡೆಡ್ ಬೈ ಇದರದ್ದು LCM ತೆಗಿರಿ, ಎಷ್ಟು ಬರುತ್ತೆ? V2 ಪ್ಲಸ್ V1 ಡಿವೈಡೆಡ್ ಬೈ V1 ಇಂಟು V2 ವಿಚ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ V1 ಇಂಟು V2 ಡಿವೈಡೆಡ್ ಬೈ V1 ಪ್ಲಸ್ V2. ಸೊ ಫೈನಲ್ ಆನ್ಸರ್ ಎಷ್ಟು ಸಿಕ್ತು ನಮಗೆ? ಆವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ V1 ಇಂಟು V2 ಡಿವೈಡೆಡ್ ಬೈ V1 ಪ್ಲಸ್ V2. ಇದು ಯಾವ ಕೇಸಲ್ಲಿ? ವೆನ್ ದ ಆಬ್ಜೆಕ್ಟ್ ಈಸ್ ಟ್ರಾವ್ಲಿಂಗ್ ಈಕ್ವಲ್ ಡಿಸ್ಟೆನ್ಸ್. ಸೊ ಇಲ್ಲಿ ಟುವರ್ಡ್ಸ್ ಮತ್ತು ಫ್ರಮ್ ಸೇಮ್ ಪೊಸಿಷನಿಂದ ಟ್ರಾವೆಲ್ ಆಗ್ತಿದೆ ಮತ್ತು ಅದೇ ಪೊಸಿಷನ್ಗೆ ವಾಪಸ್ ಬರ್ತಿದೆ ಅಂತ ಕೇಸಲ್ಲಿ ಡಿಫ್ರೆಂಟ್ ವೆಲಾಸಿಟೀಸ್ ಇದ್ದಾಗ, ಡಿಸ್ಟೆನ್ಸ್ ಸೇಮ್ ಇದ್ದಾಗ ನಮಗೇನು ಕನ್ಕ್ಲೂಷನ್ ಬಂತು? ಆವ್ರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು 2 ಟೈಮ್ಸ್ V1 V2 ಡಿವೈಡೆಡ್ ಬೈ V1 ಪ್ಲಸ್ V2 ಅರ್ಥ ಆಯ್ತಾ? ಇದನ್ನು ಬರ್ಕೊಳ್ಳಿ. ಸೊ ಡಿಡ್ ವಿ ಗೆಟ್ V1 ಪ್ಲಸ್ V2 ಡಿವೈಡೆಡ್ ಬೈ 2 ಇನ್ ದಿಸ್ ಪ್ರಾಬ್ಲಮ್? ನೋ. ಸೊ ನೀವು ಜಸ್ಟ್ ಕ್ವಶನನ್ನು ನೋಡಿಕೊಂಡು ಫಸ್ಟ್ ವೆಲಾಸಿಟಿ ಇಷ್ಟಿದೆ, ಸೆಕೆಂಡ್ ವೆಲಾಸಿಟಿ ಇಷ್ಟಿದೆ, ಆವ್ರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ಯಾರ ಅಂಥೇಳಿ ಡೈರೆಕ್ಟ್ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಏನಾಗುತ್ತೆ? ಅದು ಆನ್ಸರ್ ರಾಂಗ್ ಆಗುತ್ತೆ. ಸೊ ಆ ಥರದ್ದು ಒಂದು ಪ್ರಾಬ್ಲಮನ್ನು ನೋಡುವ ನಾವು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದನ್ನು ನೋಟ್ ಮಾಡ್ಕೊಳ್ಳಿ. Take the problem. A man goes from A to B
at 60 kilometer per hour and returns from B to A at 40 kilometer per hour. What is its average speed? What is its average speed? ಸೊ ಈ ಥರ ಕ್ವೆಶನ್ ಕೇಳಿದರೆ, ಸೊ ದೋಸ್ ಹೂ ಡೋಂಟ್ ನೋ ಹೌ ಟು ಕ್ಯಾಲ್ಕುಲೇಟ್ ಆವ್ರೇಜ್ ಸ್ಪೀಡ್ ಅವ್ರು ಏನು ಮಾಡ್ತಾರೆ, ಇಲ್ಲಿ 60 ಕೊಟ್ಟಾರ, ಇಲ್ಲಿ 40 ಕೊಟ್ಟಾರ, 60 + 40 ಡಿವೈಡೆಡ್ ಬೈ 2, ದಟ್ ಈಸ್ 60 + 40 ಡಿವೈಡೆಡ್ ಬೈ 2 ಮಾಡ್ತಾರೆ. ಮಾಡಿ 100 ಆಗುತ್ತೆ. 100 ಡಿವೈಡೆಡ್ ಬೈ 2 ಅಂಥೇಳಿ 50 ಕಿಲೋಮೀಟರ್ ಪರ್ ಅವರ್ ಅಂಥೇಳಿ ಹಚ್ಬಿಡ್ತಾರೆ. ಆಪ್ಷನಲ್ಲಿ ಏನಾದರೂ ಇತ್ತಂತಂದರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಬಟ್ ಅದೇನು ರಾಂಗ್. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಬೈ ಯೂಸಿಂಗ್ ದ ಫಾರ್ಮುಲಾ ಆವ್ರೇಜ್ ಸ್ಪೀಡ್. ಸೊ 2 ಡಿಫ್ರೆಂಟ್ ಸ್ಪೀಡ್ಸ್ ಕೊಟ್ಟು ಸೇಮ್ ಪೊಸಿಷನನ್ನು ನಾವು ಅವರು ಮೆನ್ಷನ್ ಮಾಡ್ತಿದ್ದಾರೆ ಅಂತಂದರೆ ಏನು ಫಾರ್ಮುಲಾ ಯೂಸ್ ಮಾಡಬೇಕು? 2 times V1 × V2 ಡಿವೈಡೆಡ್ ಬೈ V1 + V2. ಎಷ್ಟಾಗುತ್ತೆ ನೋಡಿ ಇದು? 2 × 60 × 40 ಡಿವೈಡೆಡ್ ಬೈ 60 + 40 100. ಸೊ ಇದನ್ನು ಕ್ಯಾನ್ಸಲ್ ಮಾಡಿದರೆ 50 ಆಗುತ್ತೆ. 240 2400 ಡಿವೈಡೆಡ್ ಬೈ 50. 1 0 1 0 ಕ್ಯಾನ್ಸಲ್ ಆಯಿತು. 5 1 = 5, 5 4 = 20, 4 ಲೆಫ್ಟ್ ಆಯಿತು. 5 8 = ಏನಾಯಿತು? 48. ದಟ್ ಈಸ್ 48 ಕಿಲೋಮೀಟರ್ ಪರ್ ಅವರ್. ದಿಸ್ ಈಸ್ ದಿ ಆವ್ರೇಜ್ ಸ್ಪೀಡ್ ಆಫ್ ದಿ ಪರ್ಸನ್. ತಿಳಿತಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂಥೇಳಿ? ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಆವ್ರೇಜ್ ಸ್ಪೀಡ್ ಆಲ್ ದ ಕೇಸಸ್ ಅಲ್ಲ, ನಾಟ್ ಇನ್ ಆಲ್ ದ ಕೇಸಸ್. ಯಾವ ಕೇಸಲ್ಲಿ? ವೆನ್ ದ ಆಬ್ಜೆಕ್ಟ್ ಈಸ್ ಟ್ರಾವೆಲಿಂಗ್ ಟು ಎ ಸರ್ಟನ್ ಡಿಸ್ಟೆನ್ಸ್ ಆ್ಯಂಡ್ ರಿಟರ್ನಿಂಗ್ ಬ್ಯಾಕ್ ಟು ದಿ ಸೇಮ್ ಪೊಸಿಷನ್ ಫ್ರಮ್ ವೇರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್. ಆ ಕೇಸಲ್ಲಿ ಮಾತ್ರ. ಅದು ಯಾವಾಗ? ಡಿಸ್ಟೆನ್ಸ್ ಸೇಮ್ ಇದ್ದಾಗ, ಜಸ್ಟ್ ವೆಲಾಸಿಟೀಸ್ ಏನು ಚೇಂಜ್ ಆಗಿದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡೋದು. ಬೇರೆ ಕೇಸಸ್ ಬಂದಾಗ ನಾವು ಮತ್ತದನ್ನು ಬೇರೆ ವೇನಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ತುಂಬ ಈಸಿ ಪ್ರಾಬ್ಲಮ್ಸ್ ಅದಾವೆ ಇದ್ರಾಗ, ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಏನಿಲ್ಲ. ಜಸ್ಟ್ ನಿಮಗೆ ಕಾನ್ಸೆಪ್ಟ್ ತಿಳಿದಿರಬೇಕು. ಟೇಕ್ ಡೌನ್ ಒನ್ ಮೋರ್ ಪ್ರಾಬ್ಲಮ್. ಎ man covers half distance at V1 speed, half distance at V1 speed and remaining half at V2 speed find its average speed. Find its average speed. ಸೊ ಅಗೇನ್ ಸೇಮ್ ಪ್ರಾಬ್ಲಮ್. ಇಲ್ಲೇನು ಮಾಡ್ಯಾರ? ಫುಲ್ ಡಿಸ್ಟೆನ್ಸನ್ನು ಕೊಡೋ ಬದಲಿ ಹಾಫ್ ಆ್ಯಂಡ್ ಹಾಫ್ ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಸೊ ಇಲ್ಲಿ ಟೈಮ್ ಸೇಮ್ ಆಯಿತಾ? ಇಲ್ಲ, ನಮಗೆ ಗೊತ್ತಿಲ್ಲ. ಅದು ಸೇಮ್ ಆದರೂ ಇರಬಹುದು, ಡಿಫ್ರೆಂಟ್ ಆದರೂ ಇರಬಹುದು. ಯಾಕಂತಂದರೆ ಇಲ್ಲಿ ವೆಲಾಸಿಟೀಸ್ ಏನು ಕೊಟ್ಟಾರಲ್ಲ, ಇಲ್ಲಿ V1 = V2 ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿದ್ದು ಇಲ್ಲ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು? ಏನಂತ ಹೇಳ್ತಿದ್ದಾರೆ ಇಲ್ಲಿ? ಎ ಮ್ಯಾನ್ ಕವರ್ಸ್ ಹಾಫ್ ಡಿಸ್ಟೆನ್ಸ್ ಅಟ್ V1 ಆ್ಯಂಡ್ ರಿಮೈನಿಂಗ್ ಹಾಫ್ ಡಿಸ್ಟೆನ್ಸ್ ಅಟ್ V2 ಅಂತಂದರೆ ಒಂದು ಸರ್ಟೆನ್ ಡಿಸ್ಟೆನ್ಸ್ ಇದೆ ಅಂದ್ಕೊಳ್ಳಿ, A to B. ಆಯಿತಾ? ಸೊ A to B ನಲ್ಲಿ ಹಾಫ್ ಡಿಸ್ಟೆನ್ಸ್ ಅಂದರೆ ಟೋಟಲ್ ಡಿಸ್ಟೆನ್ಸ್ D ಇದೆ ಅಂತ ಕನ್ಸಿಡರ್ ಮಾಡುವ. ಸೊ ಹಾಫ್ ಡಿಸ್ಟೆನ್ಸ್ ಅಂತಂದರೆ ಎಷ್ಟಾಗುತ್ತೆ? D/2 ಆಗುತ್ತೆ. ಹೌದಾ? ಸೊ D/2 ಅಷ್ಟು ಡಿಸ್ಟೆನ್ಸನ್ನು ಎಷ್ಟು ಸ್ಪೀಡಲ್ಲಿ ಕವರ್ ಮಾಡಿದ್ದು ಐತೆ? V1 ಅಷ್ಟೇ ಸ್ಪೀಡಲ್ಲಿ. ರಿಮೈನಿಂಗ್ ಹಾಫ್ ಡಿಸ್ಟೆನ್ಸನ್ನು V2 ಅಷ್ಟಲ್ಲಿ. ಆಯಿತಾ? ಸೊ ಇಲ್ಲಿ T1 ಅಷ್ಟು ಟೈಮ್ ತಗೊಂಡಿದೆ, ಇಲ್ಲಿ T2 ಅಷ್ಟು ಟೈಮ್ ತಗೊಂಡಿದೆ. ಯಾಕಂತಂದರೆ ನಮಗೆ ಅದು ಸೇಮ್ ಆಯಿತೋ ಟೈಮು ಅಥವಾ ಡಿಫ್ರೆಂಟ್ ಆಯಿತು ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ನಾವು T1 ಆ್ಯಂಡ್ T2 ಅಂತ ಕನ್ಸಿಡರ್ ಮಾಡಿದ್ವಿ. ಆಯಿತಾ? ಸೊ ಇಲ್ಲಿ ಮತ್ತೆ ನೀವು = ಅವೆಲ್ಲ ಏನು ಹಚ್ಕೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಏನು ಇದು T1, ದಿಸ್ ಇಸ್ ಕಾಮಾ ಆ್ಯಂಡ್ ದಿಸ್ ಇಸ್
T2. Okay, so ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕೀಗ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆವ್ರೇಜ್ ಸ್ಪೀಡ್. ಆವ್ರೇಜ್ ಸ್ಪೀಡ್ is equals to total distance traveled. Total distance traveled ಎಷ್ಟಿದೆ? d by 2 plus d by 2, that is nothing but total distance d divided by total time taken. ನೀವು ಎವ್ರಿ ಟೈಮ್ ಕ್ಯಾಲ್ಕುಲೇಟ್ ಮಾಡುವಾಗ ಫಾರ್ಮುಲಾನ ಹಾಕಿ, ನಾನು ಡೈರೆಕ್ಟ್ ಮಾಡ್ತಿದ್ದೆ ಅಂತ ನೀವು ಡೈರೆಕ್ಟ್ ಕಾಪಿ ಮಾಡ್ಕೊತ ಹೋಗಬೇಡ್ರಿ. ಟೋಟಲ್ ಟೈಮ್ ಟೇಕನ್ ಎಷ್ಟಿದೆ? ಇಲ್ಲಿ T1 ಇದೆ, ಇಲ್ಲಿ T2 ಇದೆ. T1 ಪ್ಲಸ್ T2. ವಾಟ್ ಅಬೌಟ್ T1 ಆ್ಯಂಡ್ T2? ಅದು ಎಷ್ಟಕ್ಕೆ ಈಕ್ವಲ್ ಇದೆ? ಸೊ ಆಗಲೇ ಹೇಳಿದೆ ನಾನು, T1 ಇಸ್ ಈಕ್ವಲ್ಸ್ ಟು ನಾವು ಯಾವ ಥರ ಬರಿಬೋದು? ಬೈ ಯೂಸಿಂಗ್ ದಿ ವೆಲಾಸಿಟಿ ಡಿಸ್ಟೆನ್ಸ್ ಫಾರ್ಮುಲಾ. ಸೊ T1 ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? V ಇಸ್ ಈಕ್ವಲ್ಸ್ ಟು D ಬೈ T ಅಂತಂದರೆ T ಇಸ್ ಈಕ್ವಲ್ಸ್ ಟು D ಡಿವೈಡೆಡ್ ಬೈ V. ಸೊ ಇಲ್ಲಿ T1 ಇಸ್ ಈಕ್ವಲ್ಸ್ ಟು D ಡಿವೈಡೆಡ್ ಬೈ V. ಬಟ್ D ಏನಿದೆ ಇಲ್ಲಿ ನಮ್ಮದು? D ಬೈ 2 ಇದೆ. D ಬೈ 2 ಡಿವೈಡೆಡ್ ಬೈ V1. ಸೊ ಅದೇ ಥರ T2 ಇಸ್ ಈಕ್ವಲ್ಸ್ ಟು D ಬೈ 2 ಡಿವೈಡೆಡ್ ಬೈ V2. ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ ಇಲ್ಲಿ. ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು D ಡಿವೈಡೆಡ್ ಬೈ T1 ಬದಲಿ ಏನು ಬರ್ಕೋಬೇಕು? D ಬೈ 2 ಡಿವೈಡೆಡ್ ಬೈ V1. D ಬೈ 2 divided by V1 plus T2 is equals to D by 2 divided by V2. D by 2 divided by V2. ರಿಮೈನಿಂಗ್ ಜಸ್ಟ್ ಮ್ಯಾಥಮೆಟಿಕ್ಸ್ ಇರೋದು. ಮ್ಯಾಥ್ಸಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡೋದು, ಸಿಂಪ್ಲಿಫಿಕೇಷನ್ ಮಾಡೋದು ಗೊತ್ತಾನೆ. ಸೊ D by 2 D by 2. ಸೊ ಇಲ್ಲಿ D by 2 D by 2 ಕಾಮನ್ ಆಗುತ್ತೆ, ಅದನ್ನ ಹೊರಗೆ ತಗೊಳ್ತೀನಿ. ವಿ ವಿಲ್ ಲೆಫ್ಟ್ ವಿತ್ 1 by V1 ಪ್ಲಸ್ 1 by V2. ಸೊ ಇಲ್ಲಿ D ಆ್ಯಂಡ್ D ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನು ಲೆಫ್ಟ್ ಔಟ್ ಆಗುತ್ತೆ? 1 ಡಿವೈಡೆಡ್ ಬೈ 1 ಬೈ 2 ಇಂಟು 1 ಬೈ V1 ಪ್ಲಸ್ 1 ಬೈ V2 ಅಂತಂದ್ರೆ ಏನು ಬರ್ಕೋಬಹುದು? V1 ಪ್ಲಸ್ V2 ಡಿವೈಡೆಡ್ ಬೈ V1 ಇಂಟು V2. ಸೊ ಅಗೇನ್ ಇದು ಎಷ್ಟಕ್ಕೆ ಈಕ್ವಲ್ ಆಗುತ್ತೆ ಹೇಳಿ? ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರಲ್ಲಿ 2 ಇದೆ, ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರಲ್ಲಿ V1 V2 ಇದೆ. ಸೊ ಅದು ನ್ಯೂಮರೇಟರಿಗೆ ಶಿಫ್ಟ್ ಆಗುತ್ತೆ. ಸೊ 2 ಟೈಮ್ಸ್ V1 V2 ಡಿವೈಡೆಡ್ ಬೈ V1 ಪ್ಲಸ್ V2. ಸಿ, ನಾವು ಮತ್ತು ಸೇಮ್ ಫಾರ್ಮುಲಾಗೆ ಅರೈವ್ ಆದ್ವಿ. ಗೊತ್ತಾಯ್ತಾನೆ? ಸೊ ಇಲ್ಲಿ ಜಸ್ಟ್ ಏನಿತ್ತು? ವೆಲಾಸಿಟೀಸ್ ಡಿಫ್ರೆಂಟ್ ಇದ್ವು, ಈಕ್ವಲ್ ಡಿಸ್ಟೆನ್ಸಸ್ ಇದ್ವು. ಅಲ್ಲಿನೂ ಸಹ ವೆಲಾಸಿಟೀಸ್ ಡಿಫ್ರೆಂಟ್ ಇದ್ವು, ಈಕ್ವಲ್ ಡಿಸ್ಟೆನ್ಸಸ್ ಇತ್ತು. ಸೊ ಹಾಗಾಗಿ ನಮಗೆ ಮತ್ತು ಸೇಮ್ ಫಾರ್ಮುಲಾ ಸಿಕ್ತು. 2 ಕೇಸಸ್ ಅದಾವೆ ಇಲ್ಲಿ. ಸೊ ಹಾಗಾಗಿ ಅಂದರೆ 2 ವೆಲಾಸಿಟೀಸ್ ಇರೋದ್ರಿಂದ 2 ಇಂಟು V1 V2 ಡಿವೈಡೆಡ್ ಬೈ V1 ಪ್ಲಸ್ V2. ಸೊ ವಾಟ್ ಅಬೌಟ್ ಇಫ್ ವಿ ಹ್ಯಾವ್ ಗಾಟ್ ಟು ಅ ಕೇಸ್ ವೇರ್ ದೇರ್ ಆರ್ more than 2 types of velocities or speeds, ಅದನ್ನು ನೋಡುವ. ಸೊ ಇದು ತಿಳಿತಲ್ಲ ನಿಮ್ಗೆ ಯಾವ ಥರ ಮಾಡೋದಂತ ಹೇಳಿ? ಜಸ್ಟ್ ಒನ್ ಪರ್ಸನ್ V1 ಸ್ಪೀಡನ್ನು ಕನ್ಸಿಡರ್ ಮಾಡೋಣ ಸರ್ಟನ್ ಡಿಸ್ಟೆನ್ಸಿಗೆ, ಮತ್ತು V2 ಸ್ಪೀಡನ್ನು ಕನ್ಸಿಡರ್ ಮಾಡಿದ್ದಾನ. ಅದನ್ನು ಎರಡೂ ನಾವೇನು ಮಾಡಿದ್ವಿ? ಆವ್ರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಟೈಮ್ ಗೊತ್ತಿರಲಿಲ್ಲ, ಹಾಗಾಗಿ ನಾವೇನು ಮಾಡಿದ್ವಿ? ಬೈ ಯೂಸಿಂಗ್ ವೆಲಾಸಿಟಿ ಟೈಮ್ ಫಾರ್ಮುಲಾ ನಾವು ಸೆಪ್ರೇಟೆಡ್ ಟೈಮನ್ನು ಬರ್ಕೊಂಡು ನೆಕ್ಸ್ಟ್ ಅದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ರಿಮೈನಿಂಗ್ ಇಸ್ ಜಸ್ಟ್ ಸಿಂಪಲ್ ಮ್ಯಾಥಮೆಟಿಕ್ಸ್. ಆಯಿತಾ? ಸೊ ವಿ ವಿಲ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್. ಈಗ ನಿಮಗೆ ಮಾಡೋಕ್ಕೆ ಬರಬೇಕು, ಈಗ ಎಕ್ಸಾಂಪಲ್ಸ್ ಕೊಟ್ಟರೆ. ಆಯಿತಾ? ಸೊ ನೋಡು. ಸೊ ಎ ಮ್ಯಾನ್ ಕವರ್ಸ್ 3 equal distances, 3 equal distances with speeds V1, V2 and V3. Find the average speed. Find the average speed. ಆಯಿತಾ? ಸೊ ಎ ಪರ್ಸನ್ ಕವರ್ 3 ಈಕ್ವಲ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಿದ್ದಾನ. ನೆಕ್ಸ್ಟ್ ಅವನ ವೆಲಾಸಿಟೀಸ್ ಏನದಾವು ಅಥವಾ ಸ್ಪೀಡ್ಸ್ ಏನದಾವು? V1 V2
v3 ಇದೆ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಆವ್ರೇಜ್ ಸ್ಪೀಡ್ ಎಷ್ಟು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ ಮಾಡೋದು? ಅಗೇನ್ ಆವ್ರೇಜ್ ಸ್ಪೀಡ್ ಫಾರ್ಮುಲಾ, ಆವ್ರೇಜ್ ಸ್ಪೀಡ್ is equals to ಏನು ಬರ್ಕೊಳ್ತೀವಿ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಿದೆ? ಸೊ ಇಲ್ಲಿ ನಾವು ಆಸ್ ಪರ್ ದಿ ಕ್ವೆಶನ್ 3 ಈಕ್ವಲ್ ಡಿಸ್ಟೆನ್ಸ್ ಅಂತ ಹೇಳ್ತಿದ್ದಾರೆ. ಸೊ 3 ಈಕ್ವಲ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿ ತನಕ ಡಿ ಇದೆ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಆ ಪಾಯಿಂಟಿಂದ ಇನ್ನೊಂದು ಡಿಸ್ಟೆನ್ಸ್, ನೆಕ್ಸ್ಟ್ ಇನ್ನೊಂದು ಡಿಸ್ಟೆನ್ಸ್, 3 ಈಕ್ವಲ್ ಡಿಸ್ಟೆನ್ಸಸ್ ಅದಾವೆ. ಎ ಟು ಬಿ ಡಿಸ್ಟೆನ್ಸ್ ಡಿ ಇದೆ, ಬಿ ಟು ಸಿ ಡಿಸ್ಟೆನ್ಸ್ ಡಿ ಇದೆ, ಸಿ ಟು ಡಿ ಡಿಸ್ಟೆನ್ಸ್ ಡಿ ಇದೆ. ಇನ್ ದ ವೆಲಾಸಿಟೀಸ್ v1, v2 ಆ್ಯಂಡ್ v3. ಸೊ ಇಲ್ಲಿ ಟೈಮ್ ಸಹ ಏನಾಗುತ್ತೆ? t1, t2, t3. ಯಾಕಂತಂದರೆ ಇಲ್ಲಿ ಕ್ವಶನಲ್ಲಿ ಸೇಮ್ ಟೈಮಲ್ಲಿ ಅಂಥೇಳಿ ಎಲ್ಲೂ ಮೆನ್ಷನ್ ಮಾಡಿದ್ದ ಇಲ್ಲ. ಸೊ ಈ ಥರ ಸಿಚುವೇಶನ್ ಇದ್ದಾಗ ನಾವೇನು ಮಾಡಬೇಕೀಗ? ಅಗೇನ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮನ್ನು ಯಾವ್ದು ಫಾರ್ಮುಲಾ ಯೂಸ್ ಮಾಡಿಕೊಂಡು? ವೆಲಾಸಿಟಿ ಫಾರ್ಮುಲಾ. t1 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಡಿ ಡಿವೈಡೆಡ್ ಬೈ v1. t2 ಏನಾಗುತ್ತೆ? ಡಿ ಡಿವೈಡೆಡ್ ಬೈ v2. t3 ಡಿ ಡಿವೈಡೆಡ್ ಬೈ v3ಗೆ ಈಕ್ವಲ್ ಆಗುತ್ತೆ. ಸೊ ಇವಾಗ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. ಟೋಟಲ್ ಡಿಸ್ಟೆನ್ಸ್ ಇಸ್ ಡಿ ಪ್ಲಸ್ ಡಿ ಪ್ಲಸ್ ಡಿ, ಡಿ ಪ್ಲಸ್ ಡಿ ಪ್ಲಸ್ ಡಿ. ಯಾಕಂತಂದರೆ ಮೂರು ಸೇಮ್ ಅದಾವು. ಚೇಂಜ್ ಇತ್ತಂತಂದರೆ ನಾವು ಚೇಂಜ್ ವ್ಯಾಲ್ಯೂಸನ್ನು ತಗೊಳ್ತಿದ್ವಿ. ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತಂದರೆ t1 ಪ್ಲಸ್ t2 ಪ್ಲಸ್ t3. ಸೊ ಇಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ? 3 ಟೈಮ್ಸ್ ಡಿ ಡಿವೈಡೆಡ್ ಬೈ t1 ಪ್ಲಸ್ t2 ಪ್ಲಸ್ t3 ಏನಿದೆ? ಡಿ ಡಿವೈಡೆಡ್ ಬೈ v1 ಪ್ಲಸ್ ಡಿ ಡಿವೈಡೆಡ್ ಬೈ v2 ಪ್ಲಸ್ ಡಿ ಡಿವೈಡೆಡ್ ಬೈ v3. ಇಟ್ ಈಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಡಿನ ನಾವು ಕಾಮನ್ ತೆಗೆದ್ವಿ ಅಂತಂದರೆ ಏನು ರಿಮೇನ್ ಆಗುತ್ತೆ ಹೇಳಿ? 1 ಬೈ v1 ಪ್ಲಸ್ 1 ಬೈ v2 ಪ್ಲಸ್ 1 ಬೈ v3. ಸೊ ಡಿ ಆ್ಯಂಡ್ ಡಿ ವಿಲ್ ಗೆಟ್ ಕ್ಯಾನ್ಸಲ್. ಏನು ಲೆಫ್ಟ್ ಆಗುತ್ತೆ? ಇಲ್ಲಿ ನಾವು 1 ಡಿವೈಡೆಡ್ ಬೈ 1 ಬೈ v1 ಪ್ಲಸ್ 1 ಬೈ v2 ಪ್ಲಸ್ 1 ಡಿವೈಡೆಡ್ ಬೈ v3 ಆಯಿತಾ? ಸೊ ಇದನ್ನು ನೆಕ್ಸ್ಟ್ ನೀವು ಸಿಂಪಲ್ ಏನು LCM ತೆಗೆದು ಕ್ಯಾಲ್ಕುಲೇಷನ್ ಮಾಡಿದರೆ ಏನು ಸಿಗುತ್ತೆ ಹೇಳಿ ನಿಮಗೆ? 3 ಟೈಮ್ಸ್ v1 v2 v3 ಇಸ್ ಡಿವೈಡೆಡ್ ಬೈ, ಇಲ್ಲಿ v1 ಇದೆ LCM ತೆಗೆದ್ರೆ v2 v3 ಆಗುತ್ತೆ, ಇಲ್ಲಿ v2 ಇದೆ v1 v3 ಆಗುತ್ತೆ, ಇಲ್ಲಿ v3 ಇದೆ ಅಂತಂದರೆ v1 v2 ಸಿಗುತ್ತೆ ನಮಗೆ ನ್ಯೂಮರೇಟರ್ಲಿ. ದಟ್ ಈಸ್ v1 v2 ಪ್ಲಸ್ v2 v3 ಪ್ಲಸ್ v3 v1. ಇದನ್ನು ಚೆಕ್ ಮಾಡಿ. ಡೂ ಯು ಗೆಟ್ ದಿ ಸೇಮ್ ಆನ್ಸರ್? ಆಯಿತಾ? ಸೊ ದಿಸ್ ಈಸ್ ಅಬೌಟ್ ದಿ ಆವ್ರೇಜ್ ಸ್ಪೀಡ್ ವೆನ್ ದ ಪರ್ಸನ್ ಕವರ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ 3 ಡಿಫ್ರೆಂಟ್ ಸ್ಪೀಡ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಈಕ್ವಲ್ ಡಿಸ್ಟೆನ್ಸ್ ವಿತ್ ಮಾತ್ರ ನಾವು ಈ ಫಾರ್ಮುಲಾನ ಯೂಸ್ ಮಾಡೋಕ್ಕೆ ಬರುತ್ತೆ, ನ್ಯೂಮರಿಕಲ್ಸ್ ಏನಾದರೂ ಕೊಟ್ಟರೆ ಅಂದರೆ. ಸೊ ಅನ್ಈಕ್ವಲ್ ಡಿಸ್ಟೆನ್ಸ್ ಇತ್ತಂದರೆ ಸೊ ನಾವು ಸೇಮ್ ಮೆಥಡಲ್ಲಿ ಬಟ್ ಅನ್ಈಕ್ವಲ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋದು. ಜಸ್ಟ್ ನೀವು ಮೆಥಡ್ ನೋಡ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಕೊಟ್ಟಾರ, ವೆಲಾಸಿಟಿ ಕೊಟ್ಟಾರ, ಟೈಮ್ ಕೊಟ್ಟಿಲ್ಲ ಅಂತಂದರೆ ಏನು ಮಾಡ್ಬೋದು? ಸಪ್ರೇಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದೇ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಆವ್ರೇಜ್ ಸ್ಪೀಡ್ ಸಿಗುತ್ತೆ, ಆವ್ರೇಜ್ ವೆಲಾಸಿಟಿ ಸಿಗತ್ತೆ. ಆಯಿತಾ? ಸೊ ನೆಕ್ಸ್ಟ್ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. Now we will solve some problems on instantaneous velocity. So take down problems on instantaneous velocity. So in the previous class we have learned how to calculate instantaneous velocity. So instantaneous velocity na ನಾವು 2 ಮೆಥಡ್ಸ್ ಇದೆ. ಒಂದು ಗ್ರಾಫಿಕಲ್ ಮೆಥಡ್ ಇದೆ, ಇನ್ನೊಂದು ನ್ಯೂಮೆರಿಕಲ್ ಮೆಥಡ್ ಇದೆ. ಸೊ ಅಥವಾ ಕ್ಯಾಲ್ಕುಲೇಟಿವ್ ಮೆಥಡ್ ಅಂತ ಹೇಳ್ತೀವಿ. ಸೊ ಗ್ರಾಫಿಕಲ್ ಮೆಥಡಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ? ಸೊ ಯಾವ ಪರ್ಟಿಕ್ಯುಲರ್ ಟೈಮ್ ಬೇಕಲ್ಲ ಆ ಪರ್ಟಿಕ್ಯುಲರ್ ಟೈಮಿಗೆ ಆ ಕರ್ವ್ ಮೇಲೆ ನಾವೇನು ಮಾಡ್ತೀವಿ? ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ. ಆವ್ರೇಜ್ ವೆಲಾಸಿಟಿ ಬೇಕಂತಂದರೆ ಪೊಸಿಷನ್ಸನ್ನು ನಾವು ತಗೊಂಡು ಡೈರೆಕ್ಟ್ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಿತಾ? ಸೊ ಇದು ನ್ಯೂಮೆರಿಕಲ್ ಮೆಥಡಲ್ಲಿ ಏನು ಮಾಡ್ತೀವಿ? ಡಿಫ್ರೆನ್ಸಿಯೇಷನ್ ಮೆಥಡನ್ನು
ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಯಾವ ಥರ ಮಾಡೋದು ಅಂಥೇಳಿ ಒಂದು ಸ್ವಲ್ಪ ಗ್ಲಾನ್ಸ್ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ತಿಳಿಸಿದ್ದೀನಿ. ಸೊ ಅದನ್ನು ಇವಾಗ ಮೇ ಬಿ ನಿಮ್ಮದು ಡೌಟ್ಸು ಕ್ಲಿಯರ್ ಆಗ್ಬೋದು ಯಾವ ಥರದ್ದು ಅಂತ ಹೇಳಿ. ಸೊ ಪ್ರಾಕ್ಟೀಸ್ ಆಗಬೇಕಂತಂದರೆ ನೀವು ಈ ಥರದ ವ್ಯಾಲ್ಯೂಸನ್ನು ಅಥವಾ ನೀವು ಕ್ವಶನ್ಸನ್ನು ನೀವಾಗೇ ಹಾಕ್ಕೊಂಡು ಮಾಡಿ ನಿಮಗೆ ಡಿಫ್ರೆನ್ಸಿಯೇಷನ್ ಏನು ಮಾಡೋದಿದೆಯಲ್ಲ ಅದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಅದನ್ನು ಮ್ಯಾಥ್ಸಲ್ಲಿ ಕಲಿತೀರಿ, ಬಟ್ ನಾವು ಇವಾಗ ಸದ್ಯಕ್ಕೂ ಅದನ್ನ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಬರ್ಕೊಳ್ಳಿ ಕ್ವಶನ್. ಗಿವನ್ ದ ಡಿಸ್ಪ್ಲೇಸ್ಮೆಂಟ್ x is equals to t cube minus 6t square. Find velocity, find instantaneous velocity at t is equals to 1 second and t is equals to 3 seconds. ಸೊ ಇಲ್ಲಿ ನಿಮಗೇನು ಕೇಳಾರ ಅಂತಂದರೆ ಒಂದು ಡಿಸ್ಪ್ಲೇಸ್ಮೆಂಟನ್ನು ಇನ್ ದ ಫಾರ್ಮ್ ಆಫ್ ಎನ್ ಎಕ್ಸ್ಪ್ರೆಷನನ್ನು ಕೊಟ್ಟಾರ ಅಂತಂದರೆ ಇಟ್ ಈಸ್ ಅ ಕರ್ವ್ ಅಂತ ಹೇಳಿ. ಸೊ ಆ ಕರ್ವನ್ನು ಒಂದು ಈಕ್ವೇಷನ್ ಫಾರ್ಮಲ್ಲಿ ಕೊಟ್ಟಿರ್ತೀವಿ. ಲೈಕ್ ಸರ್ಕಲನ್ನು ನಾವು y is equals to a square ಅಂತ ಹೇಳ್ತೀವಿ. ಪ್ಯಾರಾಬೋಲಾ ಅಂತಂದರೆ y is equals to 4ax ಅಂತ ಬರುತ್ತೆ. ಸೊ ಆ ಥರ ಒಂದು ಈಕ್ವೇಷನ್, ಆ ಈಕ್ವೇಷನನ್ನು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಕರ್ವ್ ಮಾಡೋದು ಗೊತ್ತಾಗಿದೆ ಅಲ್ಲ. ಸೊ ಆ ಥರ ಒಂದು ಕರ್ವನ್ನು ಇನ್ ದ ಫಾರ್ಮ್ ಆಫ್ ಯಾವುದು ಡಿಸ್ಪ್ಲೇಸ್ಮೆಂಟನ್ನು ಇನ್ ದ ಫಾರ್ಮ್ ಆಫ್ ಎನ್ ಈಕ್ವೇಷನ್ ಕೊಟ್ಟಾರ. ಸೊ ಅದನ್ನು ಏನು ಮಾಡಬೇಕೀಗ ಯೂಸ್ ಮಾಡಿಕೊಂಡು ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ಇನ್ಸ್ಟಂಟೇನಿಯಸ್. ಸೊ ಇನ್ಸ್ಟಂಟೇನಿಯಸ್ ಇನ್ ಫಾರ್ಮುಲಾ ಏನಿದೆ, ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಇದೇನು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇದನ್ನು ಹೇಗೆ ಓದ್ತೀವಿ, ಡಿಫ್ರೆನ್ಸಿಯೇಷನ್ ಡಿ ಬೈ ಡಿ ಟಿ ಅಂತಂದ್ರೆ ಏನು, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಡಿ ಎಕ್ಸ್ ಬೈ ಡಿ ಟಿ. ಸೊ ಎಕ್ಸ್ ಎಷ್ಟಿದೆ, ಟಿ ಕ್ಯೂಬ್, ಡಿ ಬೈ ಡಿ ಟಿ ಆಫ್ ಟಿ ಕ್ಯೂಬ್ ಮೈನಸ್ 6t ಸ್ಕ್ವೇರ್. ಸೊ ಇಲ್ಲಿ ಯಾವ ಫಂಕ್ಷನ್ ಇರ್ತೈತಲ್ಲ, ವಿತ್ ರೆಸ್ಪೆಕ್ಟ್ ಟು ಯಾವ ಫಂಕ್ಷನ್ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ ಆ ಫಂಕ್ಷನನ್ನು ಮಾತ್ರ ನಾವಿಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರುತ್ತೆ. ಆ ಫಂಕ್ಷನ್ ಬಿಟ್ಟು ಬೇರೆ ಯಾವುದೇ ಕ್ವಾಂಟಿಟಿ ಇದ್ರೂ ಅದನ್ನು ನಾವು ಝೀರೋ ಕನ್ಸಿಡರ್ ಮಾಡ್ತೀವಿ. ಪ್ರಾಡಕ್ಟ್ ಫಾರ್ಮಲ್ಲಿ ಇತ್ತಂದರೆ ಅದನ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಸೊ ಇಲ್ಲಿ ಡಿ ಬೈ ಡಿ ಟಿ ಆಫ್ ಟಿ ಕ್ಯೂಬ್ ಮೈನಸ್ ಡಿ ಬೈ ಡಿ ಟಿ ಆಫ್ 6t ಸ್ಕ್ವೇರ್. ಸೊ ಫಸ್ಟ್ ಪ್ರಾಬ್ಲಮನ್ನು ಎವ್ರಿ ಸ್ಟೆಪ್ಪನ್ನು ನಾನು ಬಿಡಿಸಿ ಬರೀತಿದ್ದೀನಿ. ನೆಕ್ಸ್ಟ್ ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಈಗೇನು ಮಾಡಿದೆ, ಇಲ್ಲಿ ಸಬ್ಟ್ರಾಕ್ಷನ್ ಫಾರ್ಮಲ್ಲಿ ಇಲ್ಲಿ ಒಂದಿದೆ, ಇಲ್ಲೊಂದು ಫಂಕ್ಷನ್ ಇದೆ ನಮ್ಮದು, ಅದನ್ನು ನಾವೇನು ಮಾಡಿದ್ದೀವಿ, ಅದನ್ನು ಸಪ್ರೇಟ್ ಬರ್ತೀವಿ, ಟಿ ಕ್ಯೂಬ್ ಮತ್ತು 6t ಸ್ಕ್ವೇರನ್ನು. ಸೊ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಎಕ್ಸ್ ಟು ದ ಪವರ್ ಎನ್ ಅಂತಿತ್ತಂದರೆ ಎನ್ ಇಂಟು ಎಕ್ಸ್ ಟು ದ ಪವರ್ n-1 ಅಂತ ಬರೀಬೇಕು ಅಂತ ಹೇಳಿದೆ. ಸೊ ಟಿ ಕ್ಯೂಬ್ ಅಂತಂದರೆ 3t ಸ್ಕ್ವೇರ್ ಆಯಿತಾ. t3 ಅಂತಿತ್ತು, 3t ಸ್ಕ್ವೇರ್ ಮಾಡಿದ್ವಿ, 3ನ ಈ ಕಡೆ ಬರ್ಕೊಂಡ್ವಿ, ಒಂದು ಪವರನ್ನು ಕಡಿಮೆ ಮಾಡಿದ್ವಿ. ನೆಕ್ಸ್ಟ್ ಮೈನಸ್ ಆ್ಯಸ್ ಇಟ್ ಈಸ್, ಇದು 6 ಏನಿದೆ ಅಲ್ಲ ಅದು ನಮ್ಮ ಫಂಕ್ಷನಿಗೆ ರಿಲೇಟೆಡ್ ಅಲ್ಲ, ಅದನ್ನು ಹೊರಗೆ ತಗೊಳ್ಳುವ. ಸೊ ಏನು ಹೊಡಿತಲ್ಲಿ, ಬರೀ ಟಿ ಸ್ಕ್ವೇರ್ ಹೊಡಿತು. ಸೊ ಟಿ ಸ್ಕ್ವೇರ್ ಅಂತಂದರೆ 2 ಇಂಟು ಟಿ ಆಯಿತಾ. 2 ಮೈನಸ್ 1 ಅಂತಂದರೆ 1 ಆಗುತ್ತೆ, 2 ಟೈಮ್ಸ್ ಟಿ. ಸೊ ಇಟ್ ಈಸ್ 3t ಸ್ಕ್ವೇರ್ ಮೈನಸ್ 2 6 12t ಆಯಿತಾ. ಸೊ ಇವಾಗ ನಮಗೆ ಒಂದು ಇನ್ ಟರ್ಮ್ಸ್ ಆಫ್ ಟಿ ಒಂದು ಈಕ್ವೇಷನ್ ಸಿಕ್ಕಿದೆ, ಯಾವುದಕ್ಕೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ. ಇವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಅಂತಂದರೆ ಅಟ್ ಟಿ ಈಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಎಷ್ಟು ಬರುತ್ತೆ ಅಂತ ನೋಡುವ. ಸೊ ವಿ ಇನ್ಸ್ಟಂಟೇನಿಯಸ್ ಈಸ್ ಈಕ್ವಲ್ಸ್ ಟು, ಈ ಈಕ್ವೇಷನಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು, 3 ಇಂಟು ಟಿ ಸ್ಕ್ವೇರ್ ಅಂತೈತಿ, ಟಿ ಸ್ಕ್ವೇರ್ ಅಂತಂದರೆ 1 ಸ್ಕ್ವೇರ್ ಮೈನಸ್ 12t ಮೈನಸ್ 12 ಇಂಟು 1 ದಟ್ ಈಸ್ 3, 1 ಸ್ಕ್ವೇರ್ ಅಂತಂದರೆ 1, 1 3s 3 ಮೈನಸ್ 12 ದಟ್ ಈಸ್ -9 ಮೀಟರ್ ಪರ್ ಸೆಕೆಂಡ್.
ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟು ಬಂತು -9 ಮೀಟರ್ ಪರ್ ಸೆಕೆಂಡ್. ಯಾವುದಕ್ಕೆ ವೆನ್ t is equals to 1 ಸೆಕೆಂಡ್. ಯಾಕಂತಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಹೇಗೆ ಡಿಫೈನ್ ಮಾಡ್ತೀವಿ, ಇಟ್ ಈಸ್ ದಿ ವೆಲಾಸಿಟಿ ಆಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಆಯಿತಾ. ಸೊ ಅದೇ ಥರ t is equals to ಎಷ್ಟು ಸೆಕೆಂಡ್ ಅಂತ ಹೇಳ್ಯಾರ 3 ಸೆಕೆಂಡ್ ಅಂತ ಹೇಳ್ಯಾರ. ಸೊ 3 ಸೆಕೆಂಡಿಗೆ ಎಷ್ಟಾಗುತ್ತೆ v ಇನ್ಸ್ಟಂಟೇನಿಯಸ್ is equals to 3 into 3 square minus 12 into 3. ಸೊ ಇದನ್ನು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಬರ್ಕೊಳ್ಳಿ. ಸೊ ದಿಸ್ ಈಸ್ ದಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಇದು ತಿಳಿತಲ್ಲ ಹೇಗೆ ಮಾಡೋದಂತ ಹೇಳಿ, ಇದರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಮಾಡುವ, ಆವಾಗ ನಿಮಗೆ ಕಾನ್ಸೆಪ್ಟ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. So we'll solve the last problem. Given the displacement x is equals to 3t square plus 4t plus 9, find its velocity, find instantaneous velocity at t is equals to 2 seconds and average velocity between 1 to 4 ಸೆಕೆಂಡ್ 1 to 4 ಸೆಕೆಂಡ್. ಸೊ ಇಲ್ಲಿ ನಾವು ಎರಡು ಕ್ವಾಂಟಿಟೀಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ನೊಂದು ಆ್ಯಾವ್ರೇಜ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ್ಯಾವ್ರೇಜ್ ವಿ ಆ್ಯಾವ್ರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಡೆಲ್ಟಾ ಎಕ್ಸನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಇನ್ ಬಿಟ್ವೀನ್ 1 to 4 ಸೆಕೆಂಡ್ ಅಂತ ಕೊಟ್ಟಾರ. ಅಲ್ಲಿ ಒಂದು ಫಂಕ್ಷನ್ ಐತಿ. ಸೊ ನೀವು ಮ್ಯಾಥ್ಸಲ್ಲಿ ಮಾಡ್ತಿದ್ರಲ್ಲ, ಎಕ್ಸ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋದು ಸೇಮ್ ಮೆಥಡ್. ಸೊ ಈಗ ಎಕ್ಸ್ ಅಟ್ 1 ಸೆಕೆಂಡ್ ಆ್ಯಂಡ್ ಎಕ್ಸ್ ಅಟ್ 4 ಸೆಕೆಂಡ್ ಮಾಡ್ಕೋಬೇಕು ನಾವು. ದಟ್ ಈಸ್ ಎಕ್ಸ್ ಅಟ್ 4 ಸೆಕೆಂಡ್ ಮೈನಸ್ ಎಕ್ಸ್ ಅಟ್ 1 ಸೆಕೆಂಡ್. ನೆಕ್ಸ್ಟ್ ಡೆಲ್ಟಾ ಟಿ ಅಂತಂದರೆ 4 minus 1. ಸೊ ಎಕ್ಸ್ ಅಟ್ 4 ಸೆಕೆಂಡ್ ಅಂತಂದರೆ ಎಷ್ಟಾಗುತ್ತೆ 3 into t square, that is 4 square plus 4 into t ಅಂತಂದರೆ ಅಗೇನ್ 4 plus 9. ಇದಿಷ್ಟು ಕ್ವಾಂಟಿಟಿ ಏನಾಯ್ತು ಈಗ ಎಕ್ಸ್ ಅಟ್ 4 ಸೆಕೆಂಡ್ ಅಂತ ಆಯಿತು. ಮೈನಸ್ ಎಕ್ಸ್ ಅಟ್ ಫಸ್ಟ್ ಸೆಕೆಂಡ್, ಸೊ 3 into t ಸ್ಕ್ವೇರ್, ಟಿ ಅಂತಂದರೆ 1 ಹೋಲ್ ಸ್ಕ್ವೇರ್ ಪ್ಲಸ್ 4 into 1 plus 9. So it is x at 4 second, x at 1 second ಅಂತಂದರೆ displacement at 4 second, displacement at first second. That is 4 minus 1 3. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. 3 into 4 4s are 16 plus 16 plus 9 minus 3 plus 4 plus 9 whole divided by 3. So ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ಒನ್ ಆನ್ಸರ್. ಅದನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಇಡ್ರಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಆ್ಯಾವ್ರೇಜ್ ವೆಲಾಸಿಟಿ ಇನ್ ಬಿಟ್ವೀನ್ 1 to 4 ಸೆಕೆಂಡ್. ನೆಕ್ಸ್ಟ್ ಏನು ಬರುತ್ತೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಸೊ ವಿ ವಿಲ್ ಸಾಲ್ವ್ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. Instantaneous velocity at 2 seconds. So V instantaneous is equals to dx divided by dt. X ಎಷ್ಟಿದೆ 3t square, that is d by dt of 3t square plus 4t plus 9. That is ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ. 2 3s are 6t. ಅರ್ಥ ಆಗ್ತಿದೆ. 3 ಇಲ್ಲಿ ಕಾನ್ಸ್ಟೆಂಟ್ ಇದೆ, ಡಿ ಬೈ ಡಿ ಟಿ ಆಫ್ ಟಿ ಸ್ಕ್ವೇರ್ ಪ್ಲಸ್ 4 ಕಾನ್ಸ್ಟೆಂಟ್ ಇದೆ, ಡಿ ಬೈ ಡಿ ಟಿ ಆಫ್ ಟಿ
ಪ್ಲಸ್ ಡಿ ಬೈ ಡಿ ಟಿ ಆಫ್ 9. ಸೊ 3 ಇಂಟು ಟಿ ಸ್ಕ್ವೇರ್ ಏನಾಗುತ್ತೆ 2 ಇಂಟು ಟಿ ಆಗುತ್ತೆ ಪ್ಲಸ್ 4 ಇಂಟು ಡಿ ಬೈ ಡಿ ಟಿ ಬೈ ಡಿ ಟಿ. ಸೊ ಆಲ್ರೆಡಿ ಇಲ್ಲಿ ಟಿ ಟು ದ ಪವರ್ 1 ಇದೆ. 1 ಇಂಟು ಟಿ ಟು ದ ಪವರ್ 1 ಮೈನಸ್ 1, 1 ಇಂಟು ಟಿ ಟು ದ ಪವರ್ 1 ಮೈನಸ್ 1 ಆಗುತ್ತೆ. 1 ಇಂಟು ಟಿ ಟು ದ ಪವರ್ 1 ಮೈನಸ್ 1 ಅಂತಂದರೆ ಟಿ ಟು ದ ಪವರ್ 0, ಟಿ ಟು ದ ಪವರ್ 0 ಅಂತಂದರೆ 1, 1 ಇಂಟು 1 ಏನಾಗುತ್ತೆ 1 ಆಗುತ್ತೆ. ಸೊ ವಿ ವಿಲ್ ಡೈರೆಕ್ಟ್ಲಿ ರೈಟ್ ಆ್ಯಸ್ 1 ಪ್ಲಸ್ ಇಲ್ಲಿ ನಮ್ಮ ಕಡೆ ಟಿ ಟರ್ಮೇ ಇಲ್ಲ ಅಂತಂದರೆ ಇದು 0. ಸೊ 3 2 60 ಪ್ಲಸ್ 4. ಸೊ ಈಗ ನಮ್ಗೆ ಎಷ್ಟು ಟೈಮಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿರೋದು 2 ಸೆಕೆಂಡ್. ಸೊ 2 ಸೆಕೆಂಡಿಗೆ ಕ್ಯಾಲ್ಕುಲೇಟ್ ಮಾಡಿದರೆ ನೋಡಿ ಎಷ್ಟಾಗುತ್ತೆ 6 ಇಂಟು 2 ಪ್ಲಸ್ 4. 6 2 12, 12 ಪ್ಲಸ್ 4 16 ಮೀಟರ್ ಪರ್ ಸೆಕೆಂಡ್. ತಿಳಿತಲ್ಲ ಹೇಗೆ ಮಾಡಿದ್ದಂತ ಹೇಳಿ. ಕರೆಕ್ಟಾಗಿ ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು, ಹೇಗೆ ವ್ಯಾಲ್ಯೂಸನ್ನು ಬರ್ಕೊಳ್ಳೋದು ಅಂತೇಳಿ. ಸೊ ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ ಬೈ ಪಾರ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ನೆಕ್ಸ್ಟ್ ವ್ಯಾಲ್ಯೂಸನ್ನು ಬರ್ಕೊಳ್ಳಿ. ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ. ಏನು ಬರಿತೀವಿ ನಾವು, ಎಕ್ಸ್ ಟು ದ ಪವರ್ ಎನ್ ಇತ್ತಂದರೆ ಡಿ ಬೈ ಡಿ ಟಿ ಆರ್ ಎಕ್ಸ್ ಟು ದ ಪವರ್ ಎನ್ ಇತ್ತಂದರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಈ ಮೆಥಡನ್ನು ಯೂಸ್ ಮಾಡ್ತಿರೋದು. ಆಯಿತಾ? ಇದನ್ನು ಒಂದು ಕಡೆ ಬರ್ಕೊಂಡು ಈ ಥರದ ಪ್ರಾಬ್ಲಮ್ಸನ್ನು ನೀವೇ ಹಾಕ್ಕೊಂಡು ಸಾಲ್ವ್ ಮಾಡಿ. ಓಕೆ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.